ಇವತ್ತು ಹೆಸರು ಕಾಳು ಸಾಂಬಾರು ಹಳ್ಳಿ ಶೈಲಿಯಲ್ಲಿ ಮಾಡೋದು ಹೇಗೆ ಅನ್ನೋದು ನೋಡೋಣ. ಹೆಸರು ಕಾಳು ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ. ಇದು ನೆನೆಸಿಟ್ಟು ಸ್ವಲ್ಪ ಮೊಳಕೆ ಬಂದಿರುತ್ತಲ್ಲ, ಆ ಥರ ಕಾಳು ತೊಗೊಂಡಿದ್ದೀನಿ ನಾನಿಲ್ಲಿ. ಸೊ ಅದಕ್ಕೆ ಬೇಕಾಗಿರುವಂಥ ಸ್ವಲ್ಪ ತೆಂಗಿನಕಾಯಿ, ಓಕೆನಾ, ತುಂಬ ಬೇಡ, ನಾನು ಸ್ವಲ್ಪ ಒಂದು ಅರ್ಧ ಒಳಲ್ಲಿ ಸ್ವಲ್ಪ ಅರ್ಧ ಮಾಡಿ ತೊಗೊಂಡಿದ್ದೀನಿ. ಮತ್ತು ಟೊಮ್ಯಾಟೊ, ಈರುಳ್ಳಿ, ಶುಂಠಿ, ಹಸಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಇದನ್ನೆಲ್ಲ ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣ. ಓಕೆನಾ. ಸೊ ಫೈನ್ ಪೇಸ್ಟಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ನೋಡಿ, ಈ ಥರ ಆಗಿ. ಕೆಲವೊಬ್ಬರು ತರಿಯಾಗಿರೋದು ಇಷ್ಟಪಡ್ತಾರೆ, ಬಟ್ ನನಗಷ್ಟು ತರಿಯಾಗಿ ಇಷ್ಟ ಇಲ್ಲ ಇರೋದ್ರಿಂದ ನಾನು ಈ ರೀತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಮತ್ತು ಹೆಸರು ಕಾಳು ಇದೆ ಅಲ್ಲ, ಬ್ಲಡ್ ಶುಗರ್ ಲೆವೆಲ್ ಕೂಡ ಕಂಟ್ರೋಲ್ ಮಾಡುತ್ತೆ ಫ್ರೆಂಡ್. ಓಕೆನಾ. ಸೊ ಇನ್ನೊಂದು ಕಡೆ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ ಅದಕ್ಕೆ. ಸೊ ಕುಕ್ಕಿಂಗ್ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಮಸ್ಟರ್ಡು, ದೆನ್ ಈರುಳ್ಳಿ ಮತ್ತು ಕರಿ ಲೀಫ್ ಎಲ್ಲ ಹಾಕ್ಬಿಟ್ಟು, ಮತ್ತು ನಾವೇನು ಮಸಾಲೆ ಮಾಡ್ಕೊಂಡಿರ್ತೀವಲ್ಲ ಆ ಒಂದು ಮಸಾಲೆ ಹಾಕಿ ಅದಕ್ಕೆ ಸಾಂಬಾರ್ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಎಲ್ಲ ಹಾಕಿದ್ದೀನಿ. ಮತ್ತು ನೆನೆ ಇಟ್ಟು ಸ್ವಲ್ಪ ಮೊಳಕೆ ಮಾಡ್ಕೊಂಡಿರ್ತೀನಲ್ಲ, ಅದನ್ನು ಕೂಡ ಸ್ವಲ್ಪ ಅದೆಲ್ಲ ಕುದ್ಮೇಲೆ ಹಾಕಬೇಕು. ಅಂದರೆ ಸ್ವಲ್ಪ ಕುದಿಲಿಕ್ಕೆ ಬರುತ್ತಲ್ಲ, ಬಾಯ್ಲ್ ಆಗಿ ಸ್ಟಾರ್ಟ್ ಆದಮೇಲೆ ಕಾಳು ಹಾಕಬೇಕು. ನೋಡಿ, ಇದೇ ರೀತಿಯಾಗಿ ಸ್ವಲ್ಪ ನೀರು ಹಾಕೋದು ಬೇಡ. ಆಮೇಲೆ ಸ್ವಲ್ಪ ಒಂದು 2 to 3 ಮಿನಿಟ್ಸ್ ಆದಮೇಲೆ ನಮಗೆ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ನಮ್ಮ ಒಂದು ಹಳ್ಳಿ ಶೈಲಿಯ ಹೆಸರು ಕಾಳು ಸಾಂಬಾರು ರೆಡಿ ಟು ಈಟ್ ಆಗ್ತದೆ ಫ್ರೆಂಡ್. ನೋಡಿ, ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿ ಕೂಡ ತುಂಬ ಒಳ್ಳೆಯದಾಗಿರುತ್ತೆ ಫ್ರೆಂಡ್. ಥ್ಯಾಂಕ್ ಯು.